ಬಗರ್ ಹುಕುಂ ಸಾಗುವಳಿದಾರರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿರತಕ್ಕಂತಹ ದೌರ್ಜನ್ಯವನ್ನ ಖಂಡಿಸಿ ಇದೀಗ ತಿಪಟೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಖಾತೆದಾರರು ಮತ್ತು ಬಗರ್ ಹುಕುಂ ಸಾಗುವಳಿದಾರರ ಮೇಲೆ ಅರಣ್ಯ ಇಲಾಖೆಯ ದೌರ್ಜನ್ಯವನ್ನ ಖಂಡಿಸಿ ಇದೇ ಜೂನ್ 22ರ ಸೋಮವಾರ ಬೆಳಗ್ಗೆ ರೈತರ ಬೃಹತ್ ಪ್ರತಿಭಟನಾ ಕಾಲ್ನಡಿಗೆಯ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಇದೀಗ ರೈತರು ತಿಳಿಸಿರತಕ್ಕಂತಹದ್ದು. ತಾಲೂಕಿನ ಕಸಬಾ ಹೋಬಳಿಯ ಈರಲಗೆರೆ ಗ್ರಾಮದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೂ ಕೂಡ ಒಂದು ರೈತರ ಬೃಹತ್ ಪ್ರತಿಭಟನೆಯನ್ನ ಕಾಲ್ನಡಿಗೆ ಜಾಥವನ್ನ ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ಸಾವಿರಾರು ಮಂದಿ ರೈತರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳತಕ್ಕಂಥ ನಿರೀಕ್ಷೆ ಇದೆ ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರತಕ್ಕಂಥ ಚನ್ನ ಬಸವಣ್ಣ ಪ್ರಗತಿ ಟಿವಿಗೆ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ತಿಮ್ಮಲಾಪುರ ದೇವರಾಜು ಮಾಹಿತಿಯನ್ನ ಕೊಟ್ಟಿರತಕ್ಕಂತಹದ್ದು. ಇನ್ನು ಬೆಂಗಾವಲು ಸಮಿತಿಯ ಕಾರ್ಯದರ್ಶಿಯಾಗಿರತಕ್ಕಂಥ ಶ್ರೀಕಾಂತ್ ಸೇರಿದಂತೆ ಅನೇಕರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದು ಈ ಒಂದು ಸಮಸ್ಯೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಅರಣ್ಯ ಇಲಾಖೆ ವಿನಾಕಾರಣವಾಗಿ ಬಗರ್ ಹುಕುಂ ಸಾಗುವಳಿದಾರರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದೆ. ಇದನ್ನ ಖಂಡಿಸಿ ಬೃಹತ್ ಕಾಲ್ನಡಿಗೆ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ ಎನ್ನುವಂತಹ ಮೂಲಕವಾಗಿ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ರೈತ ಸಂಘಟನೆ ಕೊಡ್ತಾ ಇದೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚನ್ನ ಬಸವಣ್ಣ. ಈ ತಿಂಗಳು ನಮ್ಮ ಬಗರ್ ಹುಕುಂ ಸಾಗುವಳಿದಾರರು ಏನು 30-40 ವರ್ಷದಿಂದ ಬೇಸಾಯ ಮಾಡ್ಕೊಂಡು ಬಂದಿದ್ದಾರೋ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ, ಮತ್ತೆ ಹಕ್ಕುಪತ್ರ ಕೊಟ್ಟಿರೋರಿಗೆ ದುರಸ್ತಿ ಮಾಡಿಕೊಡ್ಬೇಕು ಅಂತ ಇಷ್ಟು ವರ್ಷ ಅದು ಕೂಡ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡದಲ್ಲೇ ಇರೋದ್ರಿಂದ ಮತ್ತೆ ಅರಣ್ಯ ಇಲಾಖೆಯವರು ಎಲ್ಲಾ ರೀತಿಗೂ ಕೂಡ ಇದು ನಮಗೆ ಅರಣ್ಯಕ್ಕೆ ಸೇರಿರ್ತಕ್ಕಂಥ ಅಂತ ಹೇಳಿ ಹಕ್ಕುಪತ್ರ ಕೊಟ್ಟಿದ್ರು ಕೂಡ ಬೋರ್ ಹಾಕಿ ಮನೆ ಕಟ್ಟಿ ಎಲ್ಲ ಇದ್ರು ಕೂಡ ಇವತ್ತು ನಮಗೆ ಸೇರ್ಬೇಕು ಅಂತ ಎಲ್ಲರಿಗೂ ನೋಟಿಸ್ ಕೊಟ್ಕೊಂಡು ಎಲ್ಲ ದಾರಿ ಚಿತ್ತಾಂಶ ಕೊಡ್ತಾ ಇದ್ದಾರೆ. ಮತ್ತೆ ಒಕ್ಕಲೆಬ್ಬಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊನ್ನೆ ರುದ್ರಾಪುರದಲ್ಲಿ 12 ಜನಕ್ಕೆ ಫಾರೆಸ್ಟ್ AC ಕೋರ್ಟ್ಗೆ ಹಾಕಿ AC ಮೇಡಮ್ ಈಗ ನಿಮಗೆ ಇದು ಸರ್ಕಾರಕ್ಕೆ ಸೇರ್ಕತ್ತು, ನಿಮ್ಗೆಲ್ಲ ಹಕ್ಕುಪತ್ರ ಕೊಟ್ಟು ಮನೆ ಕಟ್ಕೊಂಡು ಬೋರ್ ಕಟ್ಕೊಂಡು ತೆಂಗು ಅಡಿಕೆ ಎಲ್ಲ ಬೆಳೆದಿದ್ದು ಕೂಡ ಇದು ಸರ್ಕಾರಕ್ಕೆ ತಗೊಂಡ್ಬಿಟ್ಟಿದ್ದಾರೆ ವಜಾ ಮಾಡಿ. ಆದ್ರಿಂದ ಅದನ್ನು ವಾಪಸ್ ತಗೋಬೇಕು ಅಂತ ಈ ಎಲ್ಲಾ ಬೇಡಿಕೆಯನ್ನು ಇಟ್ಕೊಂಡು ನಾವು ಇವತ್ತು ಈರ್ಲಿಗೆರೆಯಿಂದ ಊರಿನಿಂದ ಸುಮಾರು ಅಲ್ಲಿಂದ ಆದ್ನಾಕ್ನಹಳ್ಳಿ, ಕಲಕೆರೆ ಮತ್ತೆ ಮಹಾಲಕ್ಷ್ಮೀಪುರ ಈ ಕಡೆ ಬಂದು ಹಿರೇನಹಳ್ಳಿ ಕಡೆಯಿಂದ ಕಾಲ್ ಜಾತ ಬಂದು ಮನೆಯನ್ನ 27ನೇ AC ಅವರು ಕೊಡ್ತಾ ಇದೀವಿ. ಅವರಿಗೆ ಒಂದು 2 ವಾರ ಗಡುವು ಕೊಡ್ತಾ ಇದೀವಿ. ಅಷ್ಟರೊಳಗೆ ಏನಾದ್ರು ಒಂದು ತೀರ್ಮಾನ ಮಾಡ್ಕೊಂಡಲ್ಲ ಇದ್ರೆ ನಾವು ನೆಕ್ಸ್ಟ್ ಅನಿರ್ದಿಷ್ಟ ಕಾಲ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ತಯಾರಾಗ್ತಾ ಇದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮತ್ತೆ ರಾಜ್ಯ ರೈತ ಸಂಘ ಮತ್ತೆ AKS ರಾಷ್ಟ್ರೀಯ ಕೃಷಿ ಕೂಲಿಗಾರ ಸಂಘದಿಂದ ಮತ್ತೆ ಈಗಿನ ಪರಿಸ್ಥಿತಿ ಒಳಗೆ ವಿದ್ಯುತ್ ಅನ್ನ ಇವತ್ತು ಎಲ್ಲ ಸಾರ್ವಜನಿಕ ಸ್ವತ್ತದು ಮತ್ತೆ ವಿದ್ಯುತ್, ನೀರು, ಶಿಕ್ಷಣ ಮತ್ತೆ PW, ಹೆಲ್ತ್ ಇವೆಲ್ಲವೂ ಕೂಡ ಸರ್ಕಾರದ ಹಿಡಿತದಲ್ಲಿ ಇರಬೇಕು. ಅದನ್ನೇನಾಗಿದೆ ಈಗ ಮೊನ್ನೆ ಈಗ 23ನೇ ತಾರೀಕಿನೊಳಗಾಗಿ ಅಬ್ಜೆಕ್ಷನ್ ಇದೆ. ಈ ಟಾಟಾ ಪವರ್ ಲಿಮಿಟೆಡ್ನವರು ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಇದು ನಮಗೆ ಪರ್ಮಿಟ್ ಕೊಡಿ ಅಂತ. ಅದಕ್ಕೆ ಅಬ್ಜೆಕ್ಷನ್ ಇದ್ರೆ 31ನೇ ತಾರೀಕು ಕೊಡಬೇಕು ಅಂತ ಇದ್ದಾರೆ. ಅದರಿಂದ ನಾವು ಇವತ್ತೇನಾರ ಅದು ಪ್ರೈವೇಟ್ಗೆ ಹೋದ್ರೆ KEB, ಬೆಸ್ಕಾಂ ನಮ್ಮ ರೈತರು ಉಳಿಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ಪ್ರೀಪೇಯ್ಡ್ ಮೀಟರ್ ಹಾಕಿ ಮತ್ತೆ ನಮ್ಮ ಕೈಗಾರಿಕೆ ಆಗಲಿ ಮನೆ ಆಗಲಿ ಯಾವುದೇ ಆಗಲಿ ಇವತ್ತು ಪ್ರೈವೇಟ್ ಸರ್ಕಾರಿ ಸ್ವಾಮ್ಯ ಇದ್ರೆ ನಾವು ಏನಾದ್ರು ಮಾಡಿ ನಮ್ಮ ಸ್ವತ್ತಾಗಿರುತ್ತೆ. ಇಷ್ಟು ವರ್ಷದ ಕಾಲದಿಂದ ಬೆಸ್ಕಾಂ ಅನ್ನು ಬೆಳೆಸೋ ಮುಂದೆ ಈಗೆಲ್ಲ ಇನ್ಕಮ್ ಬರುವಾಗ ಮತ್ತೆ ಎಲ್ಲ ಕೋಟಿಗಟ್ಟಲೆ ಇದು ಮಾಡುವಾಗ ಈಗ ಖಾಸಗಿಯವರು ಕೊಡಕ್ಕೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಹೊರಟಿದೆ. ಅದರಿಂದ 22